ಡೀಸೆಲ್ ಖಾಲಿಯಾಗಿ ನಡು ರಸ್ತೆಯಲ್ಲಿ ನಿಂತ ಕೆಎಸ್ಆರ್ಟಿಸಿ ಬಸ್. ಇಂತಹ ಸ್ಥಿತಿ ಬಂತು ಅಂತ ಪ್ರಯಾಣಿಕರ ಬೇಸರ. ಮ್ಯಾನೇಜರ್ಗೆ ಫೋನ್ ಮಾಡಿದ್ರೆ ನಿನ್ನ ಕೈಯಿಂದ ದುಡ್ಡು ಹಾಕು ಅಂತಾರೆ. ಶಿವಮೊಗ್ಗದಿಂದ ಕುಂದಾಪುರಕ್ಕೆ ಬಸ್ ಒಂದು ಹೊರಟಿರುತ್ತೆ. ಈ ಕೆಎಸ್ಆರ್ಟಿಸಿ ಬಸ್ ಘಾಟ್ ಸೆಕ್ಷನ್ ನಲ್ಲಿ ನಡು ರಸ್ತೆಯಲ್ಲಿಯೇ ನಿಂತ್ಕೊಂಡು ಬಿಡುತ್ತೆ. ಅದು ಕೂಡ ಡೀಸೆಲ್ ಖಾಲಿ ಆಯ್ತು ಅನ್ನುವಂತಹ ಕಾರಣಕ್ಕೆ. ಅರೆ, ಡೀಸೆಲ್ ಖಾಲಿ ಆಯ್ತಾ, ಹಾಗಾದ್ರೆ ಡಿಪೋ ಮ್ಯಾನೇಜರ್ಗೆ ಕಾಲ್ ಮಾಡಿ ಅಂತ ಹೇಳಿದ್ರೆ ಚಾಲಕ ಹಿಂದೇಟನ್ನ ಹಾಕ್ತಾನೆ. ಯಾಕೆ ಗೊತ್ತಾ, ನಾನೇನಾದ್ರೂ ಕರೆ ಮಾಡಿದ್ರೆ ನಿನ್ನ ಕೈಯಿಂದಾನೇ ದುಡ್ಡು ಹಾಕಿ ಡೀಸೆಲ್ ಹಾಕ್ಸ್ಕೊಂಡ್ ಬಾ ಅಂತ ನನಗೆ ಹೇಳ್ತಾರೆ ಅನ್ನುವಂತಹ ಕಾರಣವನ್ನ ಕೊಟ್ಟಿದ್ದಾರೆ ಬಸ್ ಚಾಲಕ. ಇದನ್ನ ಕಂಡಂತಹ ಜನ ಬಹಳ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಸರ್ಕಾರದ ಖಜಾನೆ ಖಾಲಿ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಎದ್ದಿದೆ. ಶಿವಮೊಗ್ಗದಿಂದ ಕುಂದಾಪುರಕ್ಕೆ ಹೋಗ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ ಡೀಸೆಲ್ ಖಾಲಿಯಾಗಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಇನ್ನು ಹೊಸನಗರದ ಮಸ್ತಿಕಟ್ಟೆ ಬಳಿ ಬಸ್ ನಿಂತುಕೊಂಡಿದ್ದು, ಫ್ರೀ ಟಿಕೆಟ್ ನಲ್ಲಿ ಬಂದಂತಹ ಮಹಿಳೆಯರು ಯಾವ ಬಸ್ಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಕಂಗಾಲಾಗಿದ್ರು. ವಾರದ ಹಿಂದೆಯೂ ಕೂಡ ಇಂತಹದ್ದೇ ಒಂದು ಪರಿಸ್ಥಿತಿ ಎದುರಾಗಿತ್ತು. ಇದೇ ರೀತಿ ಕೆಎಸ್ಆರ್ಟಿಸಿ ಬಸ್ ಡೀಸೆಲ್ ಖಾಲಿಯಾಗಿ ರಸ್ತೆ ಮಧ್ಯೆ ನಿಂತ್ಕೊಂಡಿತ್ತಂತೆ. ನಿಮ್ಮ ಬೇಜವಾಬ್ದಾರಿಗೆ ನಾವು ಪರದಾಡ್ಬೇಕಾ ಅಂತ ಪ್ರಯಾಣಿಕರು ಕಿಡಿ ಶಾಪವನ್ನ ಹಾಕಿದ್ದಾರೆ. ನಿನ್ನೆ ಸಂಜೆ 5:30 ವೇಳೆಗೆ ಘಟನೆ ನಡೆದಿದ್ದು, ಡೀಸೆಲ್ ಖಾಲಿಯಾಗಿ ರಸ್ತೆ ಮಧ್ಯೆ ನಿಂತ ಕಾರಣ ಕೆಎಸ್ಆರ್ಟಿಸಿ ಬಸ್ ಚಾಲಕನಿಗೆ ಪ್ರಯಾಣಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಸರ್ಕಾರಕ್ಕೆ ಡೀಸೆಲ್ ಹಾಕೋದಕ್ಕೆ ಹಣ ಇಲ್ಲದೆ ಖಜಾನೆ ಖಾಲಿ ಆಯ್ತಾ ಅನ್ನುವಂತಹ ಪ್ರಶ್ನೆ ಚರ್ಚೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಜನ. ರೂಟ್ಗೆ ಬಂದಂತಹ ಬಸ್ ನಲ್ಲಿ ಡೀಸೆಲ್ ಖಾಲಿಯಾಗಿದೆ ಅಂದರೆ ಹೇಗೆ? ಘಾಟ್ ಮಾರ್ಗದಲ್ಲಿ ಬಸ್ ನಿಂತಿದ್ರೋ ಕಾರಣದಿಂದಾಗಿ ಮಹಿಳೆಯರು ಹಾಗೂ ಮಕ್ಕಳು ಅರ್ಧ ಗಂಟೆಯಿಂದ ರಸ್ತೆಯಲ್ಲಿ ನಿಂತಿದ್ದಾರೆ ಅಂತ ಬೇಸರ ಹೊರಹಾಕಿದ್ರು.